ವಿಜಯನಗರ ಸಾಮ್ರಾಜ್ಯದ ಸುವರ್ಣಯುಗವು ಕೃಷ್ಣದೇವರಾಯರ ಆಳ್ವಿಕೆಯಲ್ಲಿ 1509 ಜರುಗಿತು. ಈ ಕಾಲದಲ್ಲಿ ಸಾಮ್ರಾಜ್ಯವು ತನ್ನ ಉನ್ನತ ಶಿಖರವನ್ನು ತಲುಪಿತು. ವ್ಯಾಪಾರ, ಭವ್ಯ ದೇವಾಲಯ, ಆರಿ ಮತ್ತು ಸಾಹಿತ್ಯದಲ್ಲಿ ಪ್ರಬಲತೆ ಕಂಡಿತು. ಹಂಪಿ ರಾಜಧಾನಿಯಾಗಿ ಕಲೆ ಮತ್ತು ಶಿಕ್ಷಣದ ಕೇಂದ್ರವಾಯಿತು. ವೈಭವವಂತ ದಕ್ಷಿಣ ಭಾರತದ ಮಹಾರಾಜ ಕೃಷ್ಣದೇವರಾಯರು ಬಿಳಿಬಣ್ಣದ ಸಿಂಹಾಸನದಲ್ಲಿ ಆಸೀನರಾಗಿದ್ದು, ರಾಜಸಭೆ ಸಚಿವರು ಮತ್ತು ಅರಮನೆಯವರಿಂದ ತುಂಬಿರುತ್ತದೆ. ಸೂಕ್ಷ್ಮಕಲ್ಲಿನ ತಂಬೂರುಗಳು ಮತ್ತು ಬಾಗಿಲುಗಳು, ಚಿನ್ನದ ರಾಜವಸ್ತ್ರಧಾರಣೆಯುಳ್ಳವರು, ಹಂಪೆಯ ಪ್ರಾಚೀನ ಭಾರತೀಯ ಮಾರುಕಟ್ಟೆ, ಮಸಾಲೆ ಪದಾರ್ಥಗಳು, ರೇಷ್ಮೆ ಹಾಗೂ ಆಭರಣಗಳನ್ನು ಮಾರುತ್ತಿರುವ ವ್ಯಾಪಾರಿಗಳು, ಹಿನ್ನೆಲೆಯಲ್ಲಿ ಆನೆಗಳು ಮತ್ತು ಕುದುರೆಗಳು, ಬಣ್ಣಬಣ್ಣದ ವ್ಯಾಪಾರಿ ಅಂಗಡಿಗಳು, ಪರ ವೇಷಭೂಷಣದಲ್ಲಿರುವ ಜನರು, ದಕ್ಷಿಣ ಭಾರತೀಯ ಶೈಲಿಯ ಶಿಲ್ಪಕಲೆಯುಳ್ಳ ಕಟ್ಟಡಗಳು. ದೇವಾಲಯ ಮತ್ತು ಹಂಪಿಯ ಭವ್ಯತೆ. ಹಂಪಿಯ ದೇವಾಲಯಗಳು ಶಿಲ್ಪಕಲೆಯ ಅಮೂಲ್ಯ ನಿದರ್ಶನಗಳಾಗಿದ್ದವು. ದಕ್ಷಿಣ ಭಾರತೀಯ ಕವಿಗಳು ಮತ್ತು ಪಂಡಿತರು ಹಾಸಿಗೆಗಳ ಮೇಲೆ ಕುಳಿತಿದ್ದಾರೆ. ಕೈಯಲ್ಲಿ ತಾಳೆ ಎಲೆ ಲಿಖಿತ ಗ್ರಂಥಗಳು. ಕೃಷ್ಣದೇವರಾಯರು ಗಮನದಿಂದ ಕೇಳುತ್ತಿದ್ದಾರೆ. ದೀಪಗಳಿಂದ ಬೆಳಗಿದ ಒಳಾಂಗಣದ ದೃಶ್ಯ. ಗಡಿಯಾರದ ಗೋಡೆಯಲ್ಲಿ ಸಂಸ್ಕೃತ ಶಿಲಾಶಾಸನಗಳಿರುವ ಕಲ್ಲಿನ ಮಂದಿರ. ವಿಜಯನಗರದ ಸೈನ್ಯ. ಕುದುರೆ ಮತ್ತು ಆನೆಗಳ ಮೇಲೆ ಕವಚ ಧರಿಸಿದ ದಕ್ಷಿಣ ಭಾರತದ ಯೋಧರು. ಎಗ್ಗಿಲ್ಲದೆ ಹಾರುತ್ತಿರುವ ಧ್ವಜಗಳು. ಹಿನ್ನೆಲೆಯಲ್ಲಿ ಬೆಟ್ಟದ ಕೋಟೆ, ದೃಢ ನೋಟಗಳು, ನಾಟಕೀಯ ಯುದ್ಧಭೂಮಿ ಬೆಳಕು. ಹಂಪೆಯ ವಿಜಯನಗರ ಅವಶೇಷಗಳು. ಬಿದ್ದಿರುವ ತಂಬೂರುಗಳು, ಮುರಿದ ಗೋಪುರಗಳು, ಚದರಿಸಿಕೊಂಡಿರುವ ಶಿಲ್ಪಗಳು. ಬೆಳಿಗ್ಗೆಯ ಮಂಜು. ಒಂದರೊಬ್ಬ ಪ್ರಯಾಣಿಕನು ನಡೆಯುತ್ತಿರುವ ದೃಶ್ಯ. ಇತಿಹಾಸಾತ್ಮಕ ನಡವಳಿಕೆಯುಳ್ಳ ಮೃದು